ವಿವಾಹ ಅನ್ನೋದು ಮುಖ್ಯ ನಿಜ, ಆದರೆ ಅದು ಜೀವನದ ಒಂದು ಭಾಗ ಮಾತ್ರ. ಕಂಪ್ಲೀಟ್ ಜೀವನ ವಿವಾಹನೇ ಅಲ್ಲ. ಹಾಗಂದರೆ ಮದುವೆಗೆ ಇಂಪಾರ್ಟೆನ್ಸೇ ಇಲ್ವಾ? ಅವ್ರ ಮನೆಯವರೆಲ್ಲ ಬರ್ತಾರೆ, ಮೇಡಮ್ ಅವಳು ಇವಾಗ ಮೊದಲ ಥರ ಇಲ್ವೇ ಇಲ್ಲ ಮೇಡಮ್, ವಿಪರೀತ ದಪ್ಪ ಆಗಿಬಿಟ್ಟಿರ್ತಾರೆ ಅಥವಾ ವಿಪರೀತ ಸಣ್ಣ ಆಗಿಬಿಟ್ಟಿರ್ತಾರೆ. ವಿಚ್ಛೇದನದ ಒಂದು ನೋಟಿಸ್ ಬರುತ್ತೋ ತಕ್ಷಣಕ್ಕೆ ಗಾಬರಿ ಆಗಿಬಿಟ್ಟು ಮದುವೆ ಹಲವಾರು ಕಾರಣಗಳಿಂದ ನಿಲ್ಲದೆ ಹೋಗಬಹುದು. ನಾವು ಮದುವೆಯಲ್ಲಿ ನಿಲ್ಲದೆ ಹೋಗುವಂತಹ ಸಂದರ್ಭಗಳು ಬರಬಹುದು. ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ದಾಂಪತ್ಯ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ, ವಿವಾಹದಿಂದ ಆತುರದಿಂದ ಹೊರ ಹೋಗುವ ಪ್ರಯತ್ನವನ್ನು ಮಾಡದೇ ಇರಲಿ ಎನ್ನುವ ಉದ್ದೇಶದಿಂದ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಅದನ್ನು ನೀವೆಲ್ಲರೂ ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೀರಾ. ಬಹಳಷ್ಟು ಜನ ಇದರಿಂದ ನಮಗೆ ತುಂಬ ಪ್ರಯೋಜನ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಸಿಕ್ಕಲಿ ಅನ್ನುವ ಉದ್ದೇಶದಿಂದ ನಾನು ಸುಖ ಸಂಸಾರಕ್ಕೆ 108 ಮಾತುಗಳು ಅಂತ ಒಂದು ಬಹಳ ಚಿಕ್ಕ ಪುಸ್ತಕವನ್ನು ಬರೆದಿದ್ದೇನೆ. 108 ವಿಷಯಗಳ ಬಗ್ಗೆ ನಿಮಗೆ ಟಿಪ್ಸ್ ಎಲ್ಲ ಸಿಕ್ಕುತ್ತೆ. ಆಮೇಲೆ ವಿವಾಹ ಒಂದು ಚಿಂತನ ಅಂತ ಹೇಳಿ ಸುಮಾರು 50 ವಿಷಯಗಳ ಬಗ್ಗೆ ಒಂದು ಪ್ರಬಂಧ ಮಾಲೆಯನ್ನು ಬರೆದಿದ್ದೇನೆ. ಅದು ಸ್ವಲ್ಪ ದೀರ್ಘವಾಗಿದೆ, ಅದನ್ನು ಓದುಗರು ಓದಬಹುದು. ಆಮೇಲೆ ಅಮ್ಮ ನೀ ಏಕೆ ಮದುವೆ ಆದೆ ಅಂತ ಹೇಳಿ ಒಂದು ಕಿರು ಕಾದಂಬರಿ. ಇದರಿಂದ ಅಂತೂ ತುಂಬ ಜನ ಅದನ್ನು ಓದಿ ನಮಗೆ ಮದುವೆ ಅಂದರೆ ಏನು ಅಂತ ಅರ್ಥ ಆಗ್ತಾ ಇದೆ ಮೇಡಮ್ ಇದನ್ನು ಓದಿದ ಮೇಲೆ ಅಂತ ಹೇಳಿದ್ದಾರೆ. ಈ 3 ಪುಸ್ತಕಗಳು ನಿಮಗೆ ಸಪ್ನಾ ಬುಕ್ ಹೌಸ್ನಲ್ಲಿ ಅಂಕಿತಾ ಪ್ರಕಾಶನದವ್ರ ಹತ್ರ, ವಿಕಾಸ ಪ್ರಕಾಶನದವ್ರ ಹತ್ರ ಸಿಕ್ಕುತ್ತೆ. ದಯವಿಟ್ಟು ತೊಗೊಂಡು ಓದಿ. ಆ ಸುಖ ಸಂಸಾರಕ್ಕೆ 108 ಮಾತುಗಳು ಅನ್ನೋದು ಬಹಳ ಪುಟ್ಟ ಪುಸ್ತಕ. ಆ 108 ಮಾತುಗಳನ್ನು ನೀವು ಓದ್ಕೊಂಡು ಬಿಟ್ಟರೆ ಬಹುಶಃ ನಿಮಗೆ ಹಲವಾರು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಬಹುದು ಅಂತ ಅನಿಸುತ್ತೆ. ಇದರ ಜೊತೆಗೆ ನಾನು ಇಂಗ್ಲೀಷ್ನಲ್ಲಿ ಐ ಆಮ್ ರಿಯಾನ್ ಅಂತ ಒಂದು ನಾವೆಲ್, ಒಂದು ಕಾದಂಬರಿಯನ್ನು ಬರೆದಿದ್ದೇನೆ. ಅದು ಸಹ ತುಂಬ ಪುಟ್ಟ ಕಾದಂಬರಿ. ಈ ಕಾದಂಬರಿಯಲ್ಲಿ ತಂದೆ ತಾಯಿಯರಲ್ಲಿ ಜಗಳ ಆದಾಗ ಮಗುವಿನ ಮೇಲೆ ಯಾವ ಪರಿಣಾಮವನ್ನು ಅದು ಬೀರುತ್ತೆ ಅನ್ನೋ ಒಂದು ವಸ್ತುವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥದ್ದು. ಇಂಗ್ಲೀಷ್ ಓದುವಿಕೆಯಲ್ಲಿ ಆಸಕ್ತಿ ಇರತಕ್ಕಂಥವ್ರು ದಯವಿಟ್ಟು ಈ ಪುಸ್ತಕವನ್ನು ಅಮೆಝಾನ್ ಮೂಲಕ ತಗೊಂಡು ಓದಿ ಅಂತ ಹೇಳಿ ಕೇಳಿಕೊಳ್ತೇನೆ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ, ಮದುವೆಯೇ ಜೀವನವಲ್ಲ. ತುಂಬ ಜನ ನಮ್ಮ ಹತ್ರ ಬರ್ತಾ ಇರ್ತಾರೆ, ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್ ಬರ್ತಾರೆ. ಅವರ ಕ್ವಾಲಿಫಿಕೇಷನ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. 2 ಲೈನು 3 ಲೈನು ಇರುತ್ತೆ. ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು. ಆದರೆ ಕುಸಿದು ಬಿಟ್ಟಿರ್ತಾರೆ, ಖಿನ್ನತೆಗೆ ಹೋಗಿರ್ತಾರೆ, ಡಿಪ್ರೆಷನ್ಗೆ ಹೋಗಿರ್ತಾರೆ. ನಮಗೆ ಅನಿಸುತ್ತೆ ನಾವೇನೋ ಕೇಳ್ತಾ ಇದ್ರೆ ಈತ ಏನೋ ಹೇಳ್ತಾ ಇದ್ದಾರೆ, ನಾವೇನೋ ಹೇಳ್ತಾ ಇದ್ದರೆ ಆಕೆ ತನ್ನದೇ ಆದ ಗುಂಗಿನಲ್ಲಿ ಇದ್ದುಬಿಟ್ಟಿದ್ದಾಳೆ ಅಂತ. ಅವ್ರ ಮನೆಯವರೆಲ್ಲ ಬರ್ತಾರೆ, ಮೇಡಮ್ ಅವಳು ಇವಾಗ ಮೊದಲ ಥರ ಇಲ್ವೇ ಇಲ್ಲ ಮೇಡಮ್, ಅವಳು ಹಾಗಿದ್ಲು ಮೇಡಮ್, ಹೀಗಿದ್ಲು ಮೇಡಮ್, ಅವಳು ಆ ಥರ ಮೇಡಮ್, ಈ ಥರ ಮೇಡಮ್ ಅಂತ ಅವನ ಬಗ್ಗೆನೂ ಹೇಳ್ತಾರೆ. ವಿಪರೀತ ದಪ್ಪ ಆಗಿಬಿಟ್ಟಿರ್ತಾರೆ ಅಥವಾ ವಿಪರೀತ ಸಣ್ಣ ಆಗಿಬಿಟ್ಟಿರ್ತಾರೆ. ಅವರ ಹಳೆಯ ಫೋಟೋಗಳನ್ನೆಲ್ಲ ನಾವು ನೋಡ್ತಾ ಹೋದಾಗ, ನಿಮ್ಮ ಹಳೆಯ ಫೋಟೋಗಳೆಲ್ಲ ತೋರಿಸಿ ಅಂತ ಕೇಳ್ತೀವಿ ಕೆಲವು ಸಲ. ಅದನ್ನೆಲ್ಲ ನೋಡಿದಾಗ, ಓ ಕಾಲೇಜಲ್ಲಿ ಹಾಗಿದ್ರಾ, ಆನಂತರ ಹೀಗಿದ್ರಾ, ಆಮೇಲೆ ಹೀಗಿದ್ರಾ ಅಂತೆಲ್ಲ ನೋಡಿದಾಗ, ಅರೆ ಆ ವ್ಯಕ್ತಿನೇ ಈ ವ್ಯಕ್ತಿನ ಅಂತ ನಮಗೆ ನಮ್ಮ ಮುಂದೆ ಕೂತಿರೋ ವ್ಯಕ್ತಿನೂ ಅವರು ಅದೇ ವ್ಯಕ್ತಿನೋ ಅಲ್ವೋ ಅಂತ ಡೌಟ್ ಬರುತ್ತೆ. ಇದೆಲ್ಲ ಬೇಡ. ಮದುವೆ ಫೋಟೋಗೂ ಈಗ ನಮ್ಮ ಮುಂದೆ ಕೂತಿರೋ ವ್ಯಕ್ತಿನೂ ನೋಡಿದ್ರೆ, ಮದುವೆ ಯಾರು ಪ್ರಾಬ್ಲಮ್ಮೋ ಅವ್ರನ್ನ ಕರ್ಕೊಂಬನ್ನಿ ಸರ್ ಅಂತ ಹೇಳಿರೋ ಅಂತಹ ಸಂದರ್ಭಗಳು ಇದೆ. ಅಂದರೆ ಅವರೇ ಆ ವ್ಯಕ್ತಿ ಅಂತ ಗುರ್ಸೋಕ್ಕಾಗದೇ ಇರತಕ್ಕಂತಹ ಒಂದು ಸಿಚುವೇಷನಲ್ಲೂ ನಾವಿರ್ತೀವಿ. ಅಂದರೆ ಯಾವ ರೀತಿಯಾಗಿ ಒಂದು ವಿವಾಹದಲ್ಲಿ ಏರುಪೇರಾದಾಗ ಮನುಷ್ಯನ ಆರೋಗ್ಯದಲ್ಲಿ, ಅವನ ಓವರಾಲ್ ಸಿಚುವೇಷನ್ಸ್ನಲ್ಲಿ ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ನಾನು ಮದುವೆ ಬಗ್ಗೆ ಹೆದರಿಸ್ತಾ ಇಲ್ಲ. ಮದುವೆ ಅನ್ನುವುದು ಮದುವೆಯೇ ಜೀವನ ಅಲ್ಲ ಅಂತ ನಾನು ಹೇಳಿದೆ ನಿಮಗೆ. ಹಾಗಂದರೆ ಮದುವೆಗೆ ಇಂಪಾರ್ಟೆನ್ಸೇ ಇಲ್ವಾ? ಖಂಡಿತ ಇದೆ. ಎಲ್ಲರೂ ಮದುವೆ ಮಾಡ್ಕೊಳ್ಳಿ ಅಂತಲೇ ಹೇಳೋದು. ಯಾರೋ ತಮಾಷೆಗೆ ಹೇಳ್ತಾಯಿದ್ರು, ಯಾಕೆ ಮದುವೆ ಆಗದೆ ಇರೋರನ್ನ ಮದುವೆ ಆಗಿ ಅಂತ ಎಲ್ಲ ಕಂಪೆಲ್ ಮಾಡ್ತಾರೆ ಅಂತಂದರೆ, ನಾವು ಪಟ್ಟಿರೋ ಕಷ್ಟಗಳನ್ನು ಇವನು ಪಡಲಿ ಇವಳು ಪಡಲಿ, ಇವ್ರು ಮಾತ್ರ ಯಾಕೆ ಸುಖವಾಗಿರೋದು ಅನ್ನೋದಕ್ಕೆ ಎಲ್ಲರೂ ಹೀಗೆ ಮಾಡೋದು ಅಂತ ಹೇಳ್ತಾಯಿದ್ರು. ಇರಲಿ, ಇದು ಲೈಟರ್ ವೇನಲ್ಲಿ ಹೇಳಿದ್ದು. ಒಂದು ವಿಷಯವನ್ನು ನೀವು ಗಮನಿಸಬಹುದು. ಮದುವೆ ಮಾತ್ರ ಜೀವನ ಅಲ್ಲ. ಮದುವೆ ಆಗದೇ ಇದ್ದರೆ ನಾನು ಅಪ್ರಯೋಜಕ ಅಥವಾ ಅಪ್ರಯೋಜಕಳು ಅನ್ನೋದಲ್ಲ. ಮದುವೆ ಹಲವಾರು ಕಾರಣಗಳಿಂದ ನಿಲ್ಲದೆ ಹೋಗಬಹುದು.
ನಾವು ಮದುವೆಯಲ್ಲಿ ನಿಲ್ಲದೆ ಹೋಗುವಂತಹ ಸಂದರ್ಭಗಳು ಬರಬಹುದು. ಹಾಗೆ ಆದಾಗ ಅಂತಹ ಸಂದರ್ಭಗಳಲ್ಲಿ ನಾವು ಅಯ್ಯೋ ನಮ್ಮ ಮದುವೆ ಬಿದ್ದು ಹೋಗ್ತಾ ಇದೆಯಲ್ಲ, ನನ್ನ ಗಂಡ ನಂಗೆ ಡೈವೋರ್ಸ್ ನೋಟಿಸ್ ಕಟ್ಟನಲ್ಲ, ನನ್ನ ಹೆಂಡತಿ ನಂಗೆ ಡೈವೋರ್ಸ್ ನೋಟಿಸ್ ಕಳಿಸಿದಾಳಲ್ಲ, ಅಥವಾ ವಿಚ್ಛೇದನ ಆಗೇ ಹೋಯ್ತಲ್ಲ ಒಂದು ಕೋರ್ಟಲ್ಲಿ, ವಿಚ್ಛೇದನಕ್ಕೆ ಮುಂದಾಗ್ತಾ ಇದ್ದಾರಲ್ವಾ, ನನ್ನ ಜೊತೆಗೆ ಸಂಸಾರ ಮಾಡೋಕ್ಕೆ ಅವಳು ಸಿದ್ಧ ಇಲ್ಲ, ನನ್ನ ಜೊತೆಗೆ ಸಂಸಾರ ಮಾಡೋಕ್ಕೆ ಅವನು ಸಿದ್ಧ ಇಲ್ಲ, ನನ್ನ ಮೇಲೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡಿಬಿಟ್ರಲ್ಲ, ನಾನೆಷ್ಟು ಪರ್ಫೆಕ್ಟ್ ಪರ್ಸನ್ನು, ಈ ಎಲ್ಲ ಪ್ರಶ್ನೆಗಳು ಏಳುವುದು ಸಹಜ. ಆದರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಮದುವೆಯನ್ನು ಬಿಟ್ಟು ನಿಮಗೆ ಬೇರೆ ಹಲವಾರು ಅಂಶಗಳು ನಿಮ್ಮಲ್ಲಿ ಇದೆಯಲ್ವ, ಪಾಸಿಟಿವ್ ಆಸ್ಪೆಕ್ಟ್ಸ್ ಇದೆಯಲ್ಲ, ನೀವು ಅದರ ಬಗ್ಗೆ ಗಮನ ಕೊಡೋದನ್ನು ನಿಲ್ಲಿಸಬಾರ್ದು ಅಂತ ನಾನು ಹೇಳೋದು. ಡಿವೋರ್ಸ್ಗೆ ನೀವು ಹೋಗೋದು ತುಂಬ ಸುಲಭ. ಆದರೆ ಡಿವೋರ್ಸ್ ಕಡೆಗೆ ಹೋದಾಗ ನನ್ನನ್ನು ಮತ್ತೊಬ್ಬ ವ್ಯಕ್ತಿ ತಳ್ಳಿಬಿಟ್ಟ ಅಂತಕ್ಕಂತಹ ಒಂದು, ನಾನು ಪರ್ಫೆಕ್ಟ್ ಪರ್ಸನ್ನು, ನನ್ನನ್ನು ಆತ ತಳ್ಳಬಾರ್ದಾಗಿತ್ತು, ಆಕೆ ನನ್ನನ್ನು ತಳ್ಳಬಾರ್ದಾಗಿತ್ತು ಅಂತ ಹ್ಯುಮಿಲಿಯೇಷನ್ನ ನೀವು ಸಫರ್ ಮಾಡೋ ಹಾಗಿದ್ದರೆ ದಯವಿಟ್ಟು ನೀವು ಬಿದ್ದು ಹೋಗಿಬಿಡ್ತೀರ. ವಿವಾಹ ಅನ್ನೋದು ಮುಖ್ಯ ನಿಜ, ಆದರೆ ಅದು ಜೀವನದ ಒಂದು ಭಾಗ ಮಾತ್ರ, ಕಂಪ್ಲೀಟ್ ಜೀವನ ವಿವಾಹನೇ ಅಲ್ಲ. ಹೀಗಾಗಿ ನೀವು ಟೀಚರ್ ಆಗಿರ್ಬೋದು, ಮನೆ ಕೆಲಸ ಮಾಡೋರು ಇರ್ಬೋದು, ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಇನ್ನೇನೋ ಆಗಿರ್ಬೋದು, ಅಥವಾ ನೀವು ಬೇರೆ ಒಂದು ನಿಮಗೆ ನಿಮ್ಮದೇ ಆದ ಒಂದು ಅಸ್ತಿತ್ವ ಇರುತ್ತೆ. ಆ ಅಸ್ತಿತ್ವವನ್ನು ಈ ವಿವಾಹದಲ್ಲಿ ಆದ ಏರುಪೇರುಗಳ ಕಾರಣದಿಂದ ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಡಿವೋರ್ಸನ್ನು ಕೇಳಿದ್ರು, ವಿಚ್ಛೇದನವನ್ನು ಕೇಳಿದ್ರು ನಿಮ್ಮ ಪಾರ್ಟ್ನರು, ನಿಮ್ಮ ಸ್ಪೌಸ್ ಅಂತ ಒಂದೇ ಕಾರಣಕ್ಕಾಗಿ ನೀವು ಕುಸಿದು ಬೀಳುವ ಅವಶ್ಯಕತೆ ಇಲ್ಲ. ವಿಚ್ಛೇದನಕ್ಕೆ ಒಪ್ಕೊಳ್ಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರವನ್ನು ನೀವು ತೊಗೊಳ್ಬೋದು. ನಿಮ್ಮ ಲಾಯರ್ಗಳ ಸಲಹೆ ಇರುತ್ತೆ, ನಿಮಗೆ ಅವರ ಸಹಾಯ ಇರುತ್ತೆ, ಸಂಧಾನಕಾರರ ಸಲಹೆಯನ್ನು ತೊಗೊಳ್ಬೋದು, ಮ್ಯಾರೇಜ್ ಕೌನ್ಸಿಲರ್ಸ್ನ ನೀವು ಕನ್ಸಲ್ಟ್ ಮಾಡ್ಬೋದು, ನಿಮ್ಮ ಹಿತೈಷಿಗಳನ್ನು ಕನ್ಸಲ್ಟ್ ಮಾಡ್ಬೋದು. ಇತ್ತೀಚೆಗೆ ಮೀಡಿಯೇಟರ್ಸ್ ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ನೀವು ನಿರ್ಧಾರಗಳನ್ನು ತೊಗೊಳ್ಬೋದು ಅಂಥೇಳಿ. ಹಲವಾರು ವ್ಯಕ್ತಿಗಳ ಹಲವಾರು ಸಹಾಯಗಳ ಮೂಲಕ ನೀವು ಯಾವುದೋ ಒಂದು ನಿರ್ಧಾರವನ್ನು ತಗೊಳ್ಬೋದು. ಆ ಒಂದು ವಿವಾಹ ಅನ್ನೋ ಒಂದು ವಿಷಯದಲ್ಲಿ ಆಗಿರುವ ತೊಡಕನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ಮನೆಯಲ್ಲಿ ನೀವು ಇರುವ ವ್ಯಕ್ತಿಗಳಿಗೆಲ್ಲ ಒಂದು ಪ್ರಶ್ನೆಯನ್ನು ಹುಟ್ಟಿಸುವ ರೀತಿಯಲ್ಲಿ ನೀವು ಕೆಲಸ ಮಾಡುವ ಕಡೆ ನಿಮ್ಮ ಎಂಪ್ಲಾಯೀಸ್ ಆಗಲಿ, ನಿಮ್ಮ ಎಂಪ್ಲಾಯರ್ಸ್ ಆಗಲಿ, ನಿಮ್ಮ ಮೇಲಿರೋರು, ನಿಮ್ಮ ಕೆಳಗಿರುವವರು ಎಲ್ಲ ನಿಮ್ಮನ್ನು ಒಂದು ವಿಚಿತ್ರವಾದ ರೀತಿಯಲ್ಲಿ ನೋಡುವ ರೀತಿಯಲ್ಲಾಗಲಿ ಯಾಕೆ ನೀವು ಮಾಡ್ಕೊಳ್ಬೇಕು ಅಂತ ಕೇಳ್ತೀನಿ. ನಾನು ಯಾವಾಗಲೂ ಒಂದು ಲೈಟರ್ ವೇನಲ್ಲಿ ಹೇಳ್ತಾ ಇದ್ದೀನಿ, ಆಕ್ಸೆಸರಿ ವ್ಯಾಲ್ಯೂಸ್ ಅಂತ ಹೇಳಿ. ಅಂದರೆ ಈಗ ನಾನು ಇನ್ನು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೋದು, ಇನ್ನು ಸ್ವಲ್ಪ ಹೀಗೆ ಹಾಗೆ ಅಂತ ಏನೇನೋ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ಬೋದು. ನನಗೆ 60 ದಾಟಿರೋಳು ನನಗೊಂದು 40-50 ವಯಸ್ಸು ಕಾಣೋ ಹಾಗೂ ಮೇಕಪ್ನವರು ನನ್ನನ್ನು ಮಾಡ್ಬೋದು. ಆಕ್ಸೆಸರಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಕೆಲವು ರೀತಿಯಲ್ಲಿ ನಮ್ಮ ಒಂದು ಸೌಂದರ್ಯವನ್ನು ಹೆಚ್ಚಿಸ್ಬೋದು, ಅಥವಾ ಹೀಗೆ ನಾವಿರೋ ಹಾಗೂ ನಮ್ಮನ್ನು ಇಟ್ಕೊಳ್ಬೋದು. ಈ ವಿವಾಹ ಅನ್ನೋದು ನಮಗೆ ಸ್ವಲ್ಪ ಆ್ಯಡ್ ಮಾಡುತ್ತೆ, ವ್ಯಾಲ್ಯೂ ಅಡಿಷನ್ ಕೊಡೋದೇ ಇಲ್ವಾ ಅಂದರೆ ಖಂಡಿತ ಕೊಡುತ್ತೆ. ಆದರೆ ನೀವೇ ಇಲ್ಲದೆ ಇದ್ಮೇಲೆ ನಿಮ್ಮ ಮದುವೆ ಇದ್ದೇನು ಪ್ರಯೋಜನ? ಸೊ ನಿಮಗೆ ಅದು ವ್ಯಾಲ್ಯೂ ಅಡಿಷನ್ ಕೊಡುತ್ತೆ, ಆದರೆ ಅದಿದ್ರೂ ನೀವಿರ್ತೀರ, ಅದು ಇಲ್ಲದೇ ಇದ್ದರೂ ನೀವಿರ್ತೀರ. ಮದುವೆಗೆ ಮುಂಚೆನೂ ನೀವಿದ್ರಿ, ಮದುವೆ ಇಲ್ಲದೆ ಹೋದಾಗಲೂ ನೀವಿದ್ದೀರ. ಹೀಗಾಗಿ ಯಾವಾಗ ವಿಚ್ಛೇದನದ ಒಂದು ನೋಟಿಸ್ ಬರುತ್ತೋ ತಕ್ಷಣಕ್ಕೆ ಗಾಬರಿ ಆಗಬೇಡಿ. ವಿಚ್ಛೇದನ ನೋಟಿಸ್ ಕೊಟ್ಟಿರ್ಬೋದು, ಕೇಸ್ ಹಾಕಿರ್ಬೋದು, ನಾಳೆ ನೀವಿಬ್ಬರು ಒಂದಾಗಲೂಬಹುದು, ಅಥವಾ ನಿಮಗೆ ಅವನು ಬೇಡ ಅಥವಾ ಅವಳು ಬೇಡ ಅಂತ ಅನ್ನಿಸ್ಬೋದು. ನೀವು ಅದೇ ಒಂದು ನಿರ್ಧಾರವನ್ನು ತಗೊಳ್ಬಹುದು. ಮದುವೆ ಆಗಿಬಿಟ್ಟಿದ್ದೀವಿ ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಈ ವಿಚ್ಛೇದನದಿಂದ ನನಗೆ ತುಂಬ ಆಘಾತ ಆಗಿದೆ ಅಂತ ಅಂದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮ್ಯಾರೇಜಿಂದ ನಿಮಗೇನು ಸಿಗ್ತಾ ಇದೆ, ಏನು ತೊಂದರೆ ಆಗ್ತಾಯಿದೆ, ವಿಚ್ಛೇದನದ ಕಡೆಗೆ ನಾನು ಹೋಗಬಾರ್ದ, ಒಪ್ಕೊಳ್ಬಾರ್ದ, ಅವನು ಕೇಳ್ದ ಅವಳು ಕೇಳಿದ್ಲು ಅನ್ನೋದನ್ನು ಪಕ್ಕಕ್ಕಿಟ್ಟರೆ ನನಗೇ ಇದು ಬೇಕಾಗಿತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ಮುಂದೆ ಹೋಗಿ. ಆದರೆ ಈ ಒಂದು ವಿಚ್ಛೇದನಕ್ಕೆ ಹೆದರ್ಕೊಂಡು ನಿಮ್ಮ ಇಡೀ ಜೀವನದ ಇದುವರೆಗಿನ ನಿಮ್ಮ ಒಂದು ಸಾಫಲ್ಯತೆ ಏನಿದೆ, ಅಚೀವ್ಮೆಂಟ್ಸ್ ಏನಿದೆ, ಅದನ್ನು ದಯವಿಟ್ಟು ಕಳೆದುಕೊಳ್ಳಬೇಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.